ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ BSNL ಆಫರ್ ಬೆನ್ನಲ್ಲೇ ಅಂಬಾನಿ ಹೊಸ ನಿರ್ಧಾರ. ಅತಿ ಕಡಿಮೆ ಬೆಲೆಗೆ ವರ್ಷದ ರೀಚಾರ್ಜ್ನ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಜಿಯೋ ರೀಚಾರ್ಜ್ ಪ್ಲ್ಯಾನ್ನ ಪರಿಚಯಿಸಿದೆ ನೋಡಿ. ಬೆಲೆ ಏರಿಕೆ ನಡುವಲ್ಲಿ ಕೂಡ ಕಡಿಮೆ ಬೆಲೆಯ ರೀಚಾರ್ಜ್ ಪ್ಲ್ಯಾನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಟ್ವರ್ಕ್ಗಳ ವಿಚಾರಕ್ಕೆ ಬರೋದಾದರೆ 5G ಸದಸ್ಯ ನಂಬರ್ 1 ಸ್ಥಾನದಲ್ಲಿ ಭಾರತ ದೇಶದಲ್ಲಿ ಜಿಯೋ ಕಾಣಿಸ್ಕೊಳ್ತಾ ಇದೆ. ನಿಜಕ್ಕೂ ಕೂಡ ಜಿಯೋ ಭಾರತವು ದೇಶದ ಟೆಲಿಕಾಂ ಇಂಡಸ್ಟ್ರಿಯಲ್ಲೇ ಅತ್ಯಂತ ಸ್ಪೀಡ್ ನೆಟ್ವರ್ಕ್ ಟೆಲಿಕಾಂ ಕಂಪನಿಯಾಗಿದೆ ಸ್ನೇಹಿತರೆ. ಅದರಲ್ಲದೆ ಯಾವುದೇ ಥರ ಅನುಮಾನವಿಲ್ಲ. ಇನ್ನು ಈ ಕಡಿಮೆ ಬೆಲೆಯಲ್ಲಿ ಪರಿಚಯಿಸಲಿರುವಂತಹ ರೀಚಾರ್ಜ್ನಲ್ಲಿ ಒಮ್ಮೆ ರೀಚಾರ್ಜ್ ಮಾಡಿದರೆ ಸಾಕು. ಗ್ರಾಹಕರು 1 ವರ್ಷಗಳ ಕಾಲ ಯಾವುದೇ ರೀಚಾರ್ಜ್ ಮಾಡಬೇಕಾಗದ ಅಗತ್ಯವಿರಲ್ಲ. 799 ರೂಪಾಯಿಗಳ ಈ ರೀಚಾರ್ಜ್ ಪ್ಲ್ಯಾನಲ್ಲಿ 1 ವರ್ಷಗಳ ಕಾಲ ವ್ಯಾಲಿಡಿಟಿಯನ್ನು, ಇನ್ನು 895 ರೀಚಾರ್ಜ್ ಪ್ಲ್ಯಾನ್ ಮಾಡುವವರು ಇದು ಡಿಸ್ಕೌಂಟಲ್ಲಿ ನಿಮಗೆ 799ಗಳಿಗೆ ನಿಮಗೆ ಸಿಗಲಿದೆ ಸ್ನೇಹಿತರೆ. ಮತ್ತು ಇನ್ನು ನೋಡೋದಾದರೆ ಈ ರೀಚಾರ್ಜ್ ಪ್ಲ್ಯಾನಲ್ಲಿ ನಿಮಗೆ ಒಟ್ಟಾರೆಯಾಗಿ 24 GB ಇಂಟರ್ನೆಟ್ ಡೇಟಾ ನೀಡಲಾಗ್ತದೆ. ಪ್ರತಿದಿನ 50 SMS ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತದೆ. 1 ವರ್ಷಗಳ ಕಾಲ ನೀವು ಈ ಯೋಜನೆಯನ್ನು ಮಾಡಿಸಿಕೊಂಡರೆ ಸಾಕು. ಉಚಿತವಾಗಿ ವಾಯ್ಸ್ ಕಾಲಿಂಗ್ ಪಡಿಬಹುದು ಸ್ನೇಹಿತರೆ. ಒಟ್ಟಾರೆ ವ್ಯಾಲಿಡಿಟಿಯನ್ನು ಉಳಿಸಿಕೊಳ್ಳುವುದಕ್ಕೆ ನೀವು ಈ ಕಡಿಮೆ ಬೆಲೆಯ ರೀಚಾರ್ಜ್ ಪ್ಲ್ಯಾನನ್ನು ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಜಿಯೋ ನೆಟ್ವರ್ಕ್ ನಿಮಗೆ ತಿಳಿಸ್ಕೊಡ್ತಾ ಇದೆ. 1 ವರ್ಷಗಳ ಕಾಲ ನಿಮ್ಮ ರೀಚಾರ್ಜ್ ಪ್ಲ್ಯಾನ್ ನಿಮ್ಮ ಮೊಬೈಲನ್ನು ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಜಿಯೋ ನೆಟ್ವರ್ಕ್ ಪ್ಲ್ಯಾನ್ ಅಂತಂದರೆ ಹೆಚ್ಚಿರುವಂತಹ ರೀಚಾರ್ಜ್ ಪ್ಲ್ಯಾನ್ಗಳ ನಡುವೆ ಕೂಡ ನಿಮಗೆ ಇದು ರಿಯಾಯಿತಿ ದರದಲ್ಲಿ ದೊರಕುವಂತೆ ರೀಚಾರ್ಜ್ ಸೇವೆಯಾಗಿದ್ದು, ಒಂದು ವೇಳೆ ನೀವು ಕೂಡ ಜಿಯೋ ಗ್ರಾಹಕರಾಗಿದ್ದರೆ ತಪ್ಪದೇ ಈ ಯೋಜನೆಯನ್ನು ನಿಮ್ಮ ಮೊಬೈಲ್ ನಂಬರನ್ನು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾವುದು ಬೆಟರ್, ಜಿಯೋ ನೆಟ್ವರ್ಕ್ ಬೆಟರ್ ಇಲ್ಲ ಏರ್ಟೆಲ್, VI ಮತ್ತು BSNL ಯಾವುದು ನಿಮಗೆ ಬೆಟರ್ ಅನಿಸುತ್ತೆ ಆ ನೆಟ್ವರ್ಕ್ಗೆ ಹೋಗಿ ಅಂತ ಹೇಳ್ತಾ ಅವರು ಜಿಯೋ ಇಷ್ಟೆಲ್ಲ ಆಫರ್ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ನೀವೆಲ್ಲ ಕ್ಲಾರಿಫೈ ಮಾಡಿ ಯಾವ ನೆಟ್ವರ್ಕ್ಗೆ ಹೋದರೆ ಬೆಟರ್ ಅಂದ್ಕೋತೀರಾ ಆ ನೆಟ್ವರ್ಕ್ಗೆ ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.